ಒಳಗೆ ಒಳ್ಳೆ ಹೆಸರುಗಳನ್ನ ಗಳಿಸ್ಕೊಂಡು ಒಳ್ಳೆ ಶಾಸಕರಾಗ್ರಿ. ನಿಮ್ಮ ಜೊತೆಗೇನಪ್ಪ ಅಂದ್ರೆ ತಿರುಗಾಡಿ ನಿಮ್ಮ ಪರವಾಗಿ ಏನಾದ್ರು ಪ್ರಚಾರ ಮಾಡಿ ನಿಮಗೆ ಗೆಲುವನ್ನು ಕೊಟ್ಟವರಿದ್ದೀವಿ. ಸರ್ಕಾರದಲ್ಲಿ ಏನು ಅವಕಾಶಗಳಿದಾವ ಆ ಜನರಿಗೆ ಸಿಗಬೇಕು ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಈ ದಿಶೆಯಲ್ಲಿ ನಮಗೇನಪ್ಪ ಅಂತಂದ್ರೆ ನಾನು ಆಗ್ರಹ ಮಾಡ್ತಿದ್ದೀನಿ, ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀನಿ. ಮುಂದಿನ ದಿನಮಾನಗಳೇನಪ್ಪ ಅಂತಂದ್ರೆ ಜನ ಎಚ್ಚೆತ್ತುಕೊಂಡು ಜಾಗರಾದ್ರಪ್ಪ ಅಂತಂದ್ರೆ ನಿಮ್ಮ ಒಂದು ರಾಜಕೀಯ ವ್ಯವಸ್ಥೆ ಸಂಪೂರ್ಣವಾಗಿ ನಿಂತು ಹೋಗ್ಬೋದು. ತಾಲೂಕಿನಲ್ಲಿ ಇವೆಲ್ಲ ನಮ್ಮ ಜನಪ್ರತಿನಿಧಿಗಳ ಒಂದು ಆಧೀನದಲ್ಲಿರ್ತಕ್ಕಂಥ ಎಲ್ಲ ಏನು ಕಚೇರಿಗಳಿದ್ದಾವೆ ಎಲ್ಲ ಅಧಿಕಾರಿಗಳು ಏನಪ್ಪ ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ಈ ಬಿಜೆಪಿ ಅವರಾಗಲಿ JDS ಅವರಾಗಲಿ ವಿರೋಧ ಪಕ್ಷವರಾಗಿ ಅವರು ಏನಪ್ಪ ಡೆವಲಪ್ಮೆಂಟ್ ಬಗ್ಗೆ ಎಲ್ಲಿ ಏನಪ್ಪ ಅಂತಂದ್ರೆ ಹೋರಾಟನೂ ಇಲ್ಲ, ಯಾವ ರೀತಿಯ ಒಂದು ಅವ್ರ ಕೂಗುನೂ ಇಲ್ಲ. ಬರೀ ವೈಯಕ್ತಿಕ ಪ್ರತಿಷ್ಠೆಗಾಗಿ ಏನು ಬಿಜೆಪಿ ಪಕ್ಷ JDS ಆದವೋ ಇಲ್ಲೋ ಮನ್ಕೊಂಡವು, ಏನು ನಮ್ಮ ತಾಲೂಕಿಗೆ ಸಂಬಂಧ ಆದವೋ ಇಲ್ಲೋ ನಂಗೆ ಆಗ್ಬಿಟ್ಟು ಬಲ್ಲಿ ದಾಖಲೆಗಳಿದ್ದರೂ ತೋರಿಸ್ಬೇಕು. ಬರೇ ಹಗರಣ ಎತ್ತೀನಿ ಅಂತ ಅನ್ನೋದಿಲ್ಲ, ಅವ್ರು ತೋರಿಸ್ಲಿಕ್ಕೆ. ನಿಮ್ಮಲ್ಲಿ ದಾಖಲೆಗಳಿದ್ರೆ ಹಗರಣಗಳಿದ್ರೆ ಯಾಕೆ ಬಿಡ್ಬೇಕು ನಾವು? ಇವತ್ತು ನಮ್ಮ ತಾಲೂಕಿಗೆ ಇಷ್ಟು ಅನ್ಯಾಯ ಆಗ್ತಪ್ಪ ಅಂತಂದ್ರೆ ಹಗರಣ ಅಂದ್ರೆ ಈ ಡೆವಲಪ್ಮೆಂಟ್ ವರ್ಗದಲ್ಲಿ ಆಗಿರ್ತಕ್ಕಂಥ ಹಗರಣಗಳು ಹೌದಾ ಆಗಿದ್ದು, ನಿಮಗೆ ಅದು ಗೊತ್ತಿತ್ತು, ನಿಮಗೆ ಅದ್ರ ಬಗ್ಗೆ ದಾಖಲೆಗಳಿತ್ತು ಅಂದ್ರೆ ಬಿಡಬೇಡ್ರಿ. ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಮ್ಮ ತಾಲೂಕಿನ ಸಮಸ್ತ ಜನತೆಗೆ ಹಾರ್ದಿಕವಾದಂಥ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಒಂದು ನಮ್ಮ ತಾಲೂಕಿನ ಒಂದು ರಾಜಕೀಯ ವ್ಯವಸ್ಥೆ ಹಾಗೂ ಈ ಒಂದು ಅಭಿವೃದ್ಧಿ ವ್ಯವಸ್ಥೆ ನೋಡಿದಾಗ ನಮಗೆ ಈ ಎಲ್ಲ ಇವತ್ತು 50 ವರ್ಷ ರಾಜಕಾರಣ ಮಾಡತಕ್ಕಂಥ ಒಂದು ಸೀನಿಯಾರಿಟಿಯಲ್ಲಿರ್ತಕ್ಕಂಥವರು ಮತ್ತು ಮುಂದೆ MLA ಆಗ್ಬೇಕಂತ ತಿಳ್ಕೊಂಡು ಏನು ಬಯಕೆ ಇಟ್ಕೊಂಡಿದ್ದಾರೆ ಅವರುಗಳು ಇವತ್ತಿನ ದಿವಸ ಒಬ್ರಿಗೊಬ್ರು ಏನಪ್ಪ ಅಂತಂದ್ರೆ ತಮ್ಮ ವೈಯಕ್ತಿಕ ಪ್ರತಿಷ್ಠೆಗಾಗಿ ಒಂದು ಹತಾಶೆಯ ರೂಪದಲ್ಲಿ ಹತಾಶೆಗೊಂಡು ಮಾತನಾಡ್ತಕ್ಕಂಥ ಒಂದು ವ್ಯವಸ್ಥೆ ಮತ್ತು ಈ ಒಂದು ರಾಜಕೀಯದಲ್ಲಿ ಜಾತೀಯತೆಯನ್ನು ತರ್ತಕ್ಕಂಥದ್ದು, ಜಾತಿಯನ್ನ ಅದರಲ್ಲಿ ಸೇರಿಸ್ತಕ್ಕಂಥ ಒಂದು ವ್ಯವಸ್ಥೆ, ಸಂಘಟನೆಗಳನ್ನ ಆ ಸಂಘರ್ಷಕ್ಕಾಗಿ ಉಪಯೋಗ ಮಾಡಿಕೊಂಡು ತಮ್ಮ ಒಂದು ರಾಜಕೀಯ ಬೇಳೆಯನ್ನು ಬಯಸಿಕೊಂಡು ಹಣದ ಮಳೆಯನ್ನು ಹರಿಸಿ ಈ ಒಂದು ಕೆಟ್ಟ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಾಳು ಮಾಡತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗ್ತಕ್ಕಂಥದ್ದು ನಮಗೆ ಈಗ ಜನರ ಬಾಯಿಂದ ಏನಪ್ಪ ಅಂತಂದ್ರೆ ತಿಳಿದು ಬರ್ತಾ ಇದೆ. ಯಾಕ್ರಿ ಅವರು ಎಷ್ಟೋ ಜನ ಹೇಳ್ತಾರೆ, ಕಾರ್ಯಕರ್ತರು ತಾಲೂಕಿನಾದ್ಯಂತ ಸಂಚರಿಸಿದಾಗ ಕೆಲವೊಂದು ಹೇಳ್ತಾರೆ, ಇಷ್ಟೆಲ್ಲ ನೀವು ವರ್ಕ್ ಮಾಡಿ ನೀವೇನು ಬೀದಿಗೆ ನಿಂತು ಒದರಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಸೊ ನಮ್ಮ ಎಲ್ಲ ನಾಯಕರು ಏನಪ್ಪ ಅಂತಂದ್ರೆ ಅದ್ರ ಬಗ್ಗೆ ಎಲ್ಲ ವ್ಯವಸ್ಥೆದ ಸಾಕಷ್ಟು ದುಡ್ಡುಗಳಿದಾವೆ ಅವ್ರ ಬಳಿ, ಮನೆ ಹಂತದಲ್ಲಿ ಏನಪ್ಪ ಅಂತಂದ್ರೆ ದುಡ್ಡಿನ ಮುಖಾಂತರ ಕೆಲಸ ಆಗ್ತವೆ. ಯಾಕೆ ಅದು ಹೋರಾಟ ಅವೆಲ್ಲ ನಿಮ್ಮಂಥವ್ರಿಗೆ ಅವೆಲ್ಲ ಹೋರಾಟ ಅಂತಕ್ಕಂಥ ಒಂದು ಭಾವನೆ ಜನರಲ್ಲಿ ಬಂದಾಗ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ಮಟ್ಟಿಗೆ ಹೋಗಿ ಮುಟ್ಟಿದೆ ಅಂತಕ್ಕಂಥದ್ದು ನಾವು ಇಲ್ಲಿ ಚಿಂತನೆ ಮಾಡಬೇಕಾಗಿದೆ. ಅದಕ್ಕೆ ಇಲ್ಲಿ ಎಲ್ಲ ಪ್ರಜ್ಞಾವಂತರು ಕೂಡ ಎಚ್ಚೆತ್ತುಕೊಂಡಾಗ ಮಾತ್ರ ತಾಲೂಕು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯದ. ಇವತ್ತೆಲ್ಲ ರಾಜಕಾರಣಿಗಳು ತಾವು ಹತಾಶೆಗೊಂಡು ಏನೇನೋ ಒಬ್ರಿಗೊಬ್ರು ಏನಪ್ಪ ಅಂತಂದ್ರೆ ಕೆಸರನ್ನ ಹೆಚ್ಚಾಟ ಮಾಡತಕ್ಕಂಥದ್ದು ಇವತ್ತು ನಮ್ಗೆ ಅನೇಕ ಮಾಧ್ಯಮಗಳ ಮುಖಾಂತರ ಕಂಡು ಬರ್ತಾ ಇದೆ. ತಮ್ಮ ವೈಯಕ್ತಿಕ ವಿಚಾರಗಳನ್ನ ಎಲ್ಲ ವೈಯಕ್ತಿಕ ವಿಚಾರಗಳನ್ನ ಒಬ್ರಿಗೊಬ್ಬರು ಮತ್ತೊಬ್ಬರದ್ದು ವೈಯಕ್ತಿಕ ವಿಚಾರ ಮಾಡತಕ್ಕಂಥ ಹಕ್ಕು ನಮಗೆ ಯಾರಿಗಿಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿ. ಈ ತಾಲೂಕಿನ ಒಂದು ಏನು ಅಭಿವೃದ್ಧಿ ಕೆಲಸದ ಬಗ್ಗೆ ತಾಲೂಕು ಇಷ್ಟು ವರ್ಷ ತಾವು 50 ವರ್ಷದಿಂದ ಒಬ್ಬರು ಏನದ ಮಾಜಿ ಹಾಜಿ ಆಗಿ ಏನಪ್ಪ ಅಂತಂದ್ರೆ ಸೇವೆ ಇರ್ತವೆ ಎರಡು ಕುಟುಂಬಗಳು ಇವತ್ತ ಆ ಒಂದು ರಾಜಕೀಯ ವ್ಯವಸ್ಥೆ ತಮ್ಮ ಹಿಡಿತಲ್ಲಿ ಇಟ್ಕೊಂಡು ಬಂದಿದ್ದೀರಿ. ತಮಗೆ ಗೊತ್ತಾಗಬೇಕು, ತಮಗೆ ಈ ತಾಲೂಕಿನ ಒಂದು ಅಭಿವೃದ್ಧಿಯ ಚಿಂತನೆ ತಮ್ಮಲ್ಲಿ ಇರಬೇಕು. ಆದರೆ ಯಾರೂ ಏನಪ್ಪ ಅಂತಂದ್ರೆ ಆ ಚಿಂತನೆ ಬಗ್ಗೆ ನಿಮಗಿಲ್ಲ. ತಮ್ಮ ಒಂದು ಸ್ವಪ್ರತಿಷ್ಠೆಗೆ ಏನಪ್ಪ ಅಂತಂದ್ರೆ ಇವತ್ತಿನ ದಿವಸ ಇಷ್ಟೆಲ್ಲ ಒಂದು ವ್ಯವಸ್ಥೆಯನ್ನ ರಾಜಕೀಯ ಕೆಟ್ಟ ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ತಾ ಇದ್ದಿರಲ್ಲ. ಇದು ನಮಗೆ ಬಹಳ ತಾಲೂಕಿನ ಜನತೆಗೆ ಏನಪ್ಪ ಅಂತಂದ್ರೆ ಖೇದ ತರ್ತಕ್ಕಂಥ ಒಂದು ವಿಷಯ ಆಗಿದೆ. ಇದು ವಿಷಾದನೀಯದ ಅನಿಸ್ತದ. ಅದಕ್ಕಾಗಿ ತಾವೆಲ್ಲ ದಯವಿಟ್ಟು ತಾವೆಲ್ಲ ಸೀನಿಯರ್ಗಳಿದ್ದೀರಿ, ತಿಳ್ಕೊಂಡು ಏನಪ್ಪ ಅಂತಂದ್ರೆ ರಾಜಕೀಯ ಈ ಒಂದು ಒಳ್ಳೆಯ ರಾಜಕೀಯ ನಿರ್ಮಾಣ ಮಾಡ್ತಕ್ಕಂಥದ್ದು, ಆ ಒಳ್ಳೆಯ ಒಂದು ತಾಲೂಕಿನ ಅಭಿವೃದ್ಧಿಗಾಗಿ ಏನಪ್ಪ ಅಂತಂದ್ರೆ ಮೀಸಲಾಗಿ ಇಡಬೇಕು ಅಂತಕ್ಕಂಥದ್ದು ತಾವೆಲ್ಲ ನೋಡಿದ್ರಿ. 50 ವರ್ಷ ತಾವೆಲ್ಲ ಆಡಳಿತ ಮಾಡ್ಕೊತ ಬಂದಿದ್ದೀರಿ, ವಿರೋಧ ಪಕ್ಷದಲ್ಲಿ ಇದ್ದು ಏನಪ್ಪ ಅಂತಂದ್ರೆ ಡೆವಲಪ್ಮೆಂಟ್ ಕೆಲಸದ ಬಳಕೆ ಸಾಕಷ್ಟು ತಾವೆಲ್ಲ ವಿಚಾರ ಮಾಡ್ಕೊತ ಬಂದಿರಿ. ಆ ವಿಚಾರಗಳು ವಿಚಾರ ಆಗಿ ಉಳಿದವ, ಘೋಷಣೆಯಾಗಿ ಉಳಿದವ. ತಾಲೂಕಿನಲ್ಲಿ ಇವತ್ತ
ನಾವು ವೈದ್ಯಕೀಯ ರಂಗದಲ್ಲಿ ನೋಡಿದಾಗ ಎಷ್ಟೋ ಕಡೆ ಹಾಸ್ಪಿಟ್ಲ್ಗಳಿಲ್ಲ, ಹಾಸ್ಪಿಟ್ಲ್ಗಳಿದ್ರೆ ಏನಪ್ಪ ಅಂದ್ರೆ ವೈದ್ಯರಿಲ್ಲ, ವೈದ್ಯರಿದ್ರ ಔಷಧಿಗಳಿಲ್ಲ. ಇಂಥ ಒಂದು ಎಷ್ಟೋ ಜನ ಏನಪ್ಪ ಅಂತಂದ್ರೆ ಈ ಒಂದು ಔಷಧಿಗಾಗಿ ಈ ಒಂದು ಆಸ್ಪತ್ರೆಗೆ ತಮ್ಮ ಚಿಕಿತ್ಸೆಯನ್ನ ಪಡ್ಕೊಳ್ಳೋಕೆ ಎಷ್ಟೋ ಜನ ಏನಪ್ಪ ಅಂತಂದ್ರೆ ಪರದಾಡ್ತಾ ಇದ್ದಾರೆ. ಈ ಒಂದು ವ್ಯವಸ್ಥೆ ತಾಲೂಕದಲ್ಲಿ ಇರಲಾರ್ಬಿಟ್ಟಿಗೆ ಏನಪ್ಪ ಅಂತಂದ್ರೆ ಬೇರೆ ಬೇರೆ ಖಾಸಗಿ ಹಾಸ್ಪಿಟ್ಲ್ಗಳು, ದವಾಖಾನೆಗಳಿಗೆ ಹೋಗಿ ಏನಪ್ಪ ಅಂತಂದ್ರೆ ಸಾಕಷ್ಟು ಹಣ ಸಾಲ ಸೂಲ ಮಾಡಿ ಏನಪ್ಪ ಅಂತಂದ್ರೆ ತಮ್ಮ ಆರೋಗ್ಯವನ್ನ ಸುಧಾರಿಸಿಕೊಳ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಮಾಡಿದಿರಿ. ಅದಕ್ಕೆ ಜನರಿಗೆ ಏನಪ್ಪ ಅಂತಂದ್ರೆ ಮೂಲ ಸೌಲಭ್ಯ ಆಗಿರ್ತಕ್ಕಂಥ ವೈದ್ಯಕೀಯ ಸೌಲಭ್ಯ ಮೊದಲು ಸಿಗಬೇಕು.